ಔರಾದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ವತಿಯಿಂದ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಲಿ ಶಾಸಕರಾದ ಪ್ರಭು ಬಿ ಚೌಹಾಣ ಅವರಿಗೆ ನೀರು ಬಿಡುವಂತೆ ಒತ್ತಾಯ. ಏಕಂಬ, ಹುಲ್ಯಾಳ, ಖಂಡೆಕೇರಿ, ಜಮಲಪುರ ಕೆರೆಗಳ ನೀರು ಕಾಲುವೆಗೆ ಬಿಡುವಂತೆ ಒತ್ತಾಯ ಮಾಡಲಾಗಿದೆ. ತಾಲೂಕಿನ ಈ 4 ಕೆರೆಗಳ ನೀರು ಕಾಲುವೆಗೆ ಅಥವಾ ನಾಲೆಗೆ ಬಿಡುವುದರಿಂದ ಅಕ್ಕಪಕ್ಕದ ಹಳ್ಳಿಗಳಿಗೆ ಹಾಗೂ ಗ್ರಾಮಗಳಿಗೆ ವ್ಯಾಪ್ತಿಗೆ ಬರುವ ಸುಮಾರು ರೈತರಿಗೆ ಅನುಕೂಲವಾಗುತ್ತದೆ. ನೀರಿಲ್ಲದೆ ಹಿಂಗಾರು ಬೆಳೆ ಹಾಳಾಗಿ ಹೋಗುತ್ತಿದೆ. ಕೋಟ್ಯಾಂತರ ರೂಪಾಯಿ ಖರ್ಚುಗಳು ಮಾಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಮಾಡಲು ಮಾಡಿರೋ ಯೋಜನೆ ಅಧಿಕಾರಿಗಳಿಂದ ಬೇಜವಾಬ್ದಾರಿತನದಿಂದ ಹಾಳಾಗಿ ಹೋಗಿದೆ. ಯಾವುದೇ ರೀತಿ ರೈತರಿಗೆ ಅನುಕೂಲ ಆಗುತ್ತಿಲ್ಲ. ಅದರ ಸರಿಯಾದ ನಿರ್ವಹಣೆ ಮಾಡದೇ ಇರುವುದು ಮತ್ತು ಅದರಲ್ಲಿರುವ ಹೂಳು ಎತ್ತದೇ ಇರುವುದರಿಂದ ಮಳೆ ನೀರು ನಿಲ್ಲದೆ ಹಾಳಾಗಿ ಹೋಗಿವೆ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಈ ಉಡಾಫೆ ಉತ್ತರ ಕೊಡುವುದು ಸರಿಯಲ್ಲ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿರುವ ಇಲ್ಲಿವರೆಗೂ ಯಾವುದೇ ತರ ಹೂಳು ಎತ್ತದೆ ಮತ್ತು ಗೇಟುಗಳು ಸರಿಯಾಗಿ ಇರದೆ ಕಾರಣ 4 ತಿಂಗಳ ಇರುವ ನೀರು ಕೇವಲ 15 ದಿವಸದಲ್ಲಿ ಖಾಲಿಯಾಗಿರುತ್ತವೆ. ಇದು ಔರಾದ ತಾಲೂಕಿನ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈತರಿಗೆ ಬಹಳ ನೋವುಂಟು ಮಾಡಿದೆ. ಔರಾದ ತಾಲೂಕಿನ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು, ಬಾದಲಗಾನ್ವ ಮತ್ತು ನಾರಾಯಣಪುರ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ 4 ಕೆರೆಗಳ ಕೇವಲ ಒಂದು ಕೆರೆಯಿಂದ 10% ನೀರು ಈ ಕೆರೆಯಿಂದ ಬಿಡಬೇಕೆಂದು ಮನವಿ ಕೊಟ್ಟಿದ್ದೇವೆ. ಮನವಿ ಕೊಟ್ಟಿದ್ದರೂ ಕೂಡ ಇಲ್ಲಿವರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವುಗಳು ಅಲ್ಲಿರುವ 4 ಕೆರೆಗಳ ನೀರು ಸಂಪೂರ್ಣವಾಗಿ ಬಿಡು ಅಂತ ಹೇಳುತ್ತಿಲ್ಲ. ನಾವು ಕೇವಲ 100ರಲ್ಲಿ 10% ನೀರು ಬಿಡು ಅಂತ ಹೇಳುತ್ತಿದ್ದು 10% ನೀರಿನಿಂದ ನೂರಾರು ರೈತರಿಗೆ ಹಾಗೂ ಜಾನುವಾರುಗಳಿಗೆ ಅನುಕೂಲವಾಗುತ್ತದೆ ಎಂದು ಮನವಿ ಕೊಟ್ಟಿದ್ದೆವು. ಇಲ್ಲವರೆಗೆ ಅಧಿಕಾರಿಗಳು ನೀರು ಬಿಡದೆ ಇರುವ ಕಾರಣ ದಿನಾಂಕ 31/12/2024ರಂದು ನಾರಾಯಣಪುರ ಹತ್ತಿರ ಇರುವ ಬ್ರಿಡ್ಜ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಬಂದ್ ಮಾಡಿ ಉಗ್ರ ಹೋರಾಟ ಮಾಡಿದರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಈ ಮನವಿ ಆಲಿಸಿ ತಾವು ಕೂಡಲೇ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ನೀರು ಬಿಡುವ ವ್ಯವಸ್ಥೆಯನ್ನು ಮಾಡಬೇಕೆಂದು ವಿನಂತಿ. ಅನಿಲ ದೇವಕತ್ತೆ, ತಾಲೂಕಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿ ಬಣ, ಬಾಲಾಜಿ ಧಾಮ, ಅರ್ಜುನ್ ಬಂಗೆ, ಸೋನು ರಾಥೋಡ್, ಆಕಾಶ್ ಮೇತ್ರೆ, ನವೀನ್ ರೆಡ್ಡಿ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾ ಬೀದರ್. ನೀರೇ ಇಲ್ಲ ನಮ್ಗೆ ಗೊತ್ತಿದೆ. ಲಿಕ್ಕಿದ್ದಾವೆ. ಚಲೋ ರೇ ಚಲೋ.